Hello friends, welcome to one more mini log. Happy Saturday to all. ಎಂಟ್ರೆನ್ಸ್ ಅಲ್ಲಿ ರಂಗೋಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಇದು ಸಾಟರ್ಡೆ ಮಾರ್ನಿಂಗ್ ರೊಟೀನ್ ಅಂತ. ಬಟ್ ರಂಗೋಲಿ ಯಾರು ಬಿಡಿಸಿದ್ದು ಅನ್ನೋ ಡೌಟ್ ಖಂಡಿತ ಬಂದೇ ಬರುತ್ತೆ. ಯಾಕಂದ್ರೆ ರೆಗ್ಯುಲರ್ ನನ್ನ ಲಾಗ್ ನ ಫಾಲೋ ಆಗೋರಿಗೆ ಖಂಡಿತ ಗೊತ್ತು. ಇವಳಿಗೆ ಒಂದು 4-5 ರಂಗೋಲಿ ಬಿಟ್ರೆ ಯಾವ್ದು ಬರಲ್ಲ. ಇದು ಡಿಫ್ರೆಂಟ್ ವೇ ಇದೆ ಅಂತ ನೀವು ಗೆಸ್ ಮಾಡಿರ್ತೀರಾ ಆಲ್ರೆಡಿ. ಇದು ಯಾರು ಬಿಡಿಸಿದ್ದು ಕಾಮೆಂಟ್ ಮಾಡಿ. ಆ ಹೆಸರನ್ನಾದ್ರೆ ನೀವೇ ಕಾಮೆಂಟ್ ಮಾಡಿ. ನಾನು ಹೋಗಲ್ಲ ಮುಗಿದಾದ್ಮೇಲೆ ಆಫೀಸ್ಗೆ ಹೋಗಕ್ಕೆ ರೆಡಿ ಆದೆ. ಟೈಮ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಹಂಗೆ ಪಟ್ ಅಂತ ಅಮೃತನೇ ಡಿಸೈನ್ ಜಡೆ ಹಾಕೋದು ಬರುತ್ತೆ. ಅದರಲ್ಲೂ ಇದು ಫೇವ್ರೆಟ್ ಜಡೆ. ಯಾವ ಜಡೆ ಹಾಕಿಸ್ಕೊಂಡಿದ್ದೀನಿ ಅದನ್ನು ನೀವೇ ಹೇಳ್ಬಿಡಿ ಅಲ್ವಾ. ಸೊ ಜಡೆ ಹಾಕಿಸ್ಕೊಂಡು ನೀಟಾಗಿ ಟಿಫನ್ ತಿನ್ನಕ್ಕಾಗಲಿಲ್ಲ, ಡಿಸೈನ್ ಜಡೆ ಅದರಲ್ಲೂ ದರ್ಶನ ಮಾಡಬೇಕು. ಫ್ರೈಡೆ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಒಳಗಡೆ ಅಂತ. ಸಾಟರ್ಡೆ ತಲೆ ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸಿ ಮನೆಯಲ್ಲಿ ನೆನ್ನೆಯಿಂದ ನಾನು ಬಂದಾಗೂ ನನ್ನ ಅನುಕೂಲಕ್ಕೆ ತಗ್ಗಟ್ಟಾಗಿ ಒಳಗಡೆ ಬೇಡ ಅಂತ ಯಾರು ಇಲ್ಲ, ಕ್ರೌಡೇ ಇಲ್ಲ, ಫುಲ್ ಫ್ರೀ ಇತ್ತು. ನಾನು ಹೋದಾಗೂ ಯಾರು ಚೆನ್ನಾಗಿದೆ ಅಂದ್ರೆ ಒಳಗಡೆ ಡೆಕೋರೇಷನ್ ನೋಡಿದ್ರೆ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅನ್ನಿಸ್ತಿಲ್ಲ. ಇಲ್ಲಿ ತಗೊಳ್ಳೋಣ ವಿಡಿಯೋ, ಅಲ್ಲಿ ತಗೊಳ್ಳೋಣ ವಿಡಿಯೋ ಅನ್ನಿಸ್ತಿದೆ. ತುಂಬಾನೇ ಚೆನ್ನಾಗಿದೆ. ಒರಿಜಿನಲ್ ಫ್ಲವರ್ಸ್, ರಿಸೆಪ್ಷನ್ ಇಷ್ಟಲ್ಲಿ ಪೈನಾಪಲ್ಸ್ ಮಾಡಬೇಕಾದ್ರೆ ಶುಗರ್ ಕೇನ್ ಅಂಡ್ ವಾಟರ್ ಮೆಲನ್ ಈ ತರ ಡಿಫ್ರೆಂಟ್ ಸೂಪರ್ ಅನ್ನೋ ತರ ಮಾಡ್ತಾರೆ ಅಂತ ಮಾತ್ರ ಡೆಕೋರೇಷನ್ ಮಾಡಿದ್ದಾರೆ. ವಿಡಿಯೋ ನೋಡಾದ್ಮೇಲೆ ಮದ್ವೆಗಳಲ್ಲೂ ಈ ತರ ಸಿಂಪ್ಲಿ ಸೂಪರ್ ಅಂತ ಚೆನ್ನಾಗಿತ್ತು ಡೆಕೋರೇಷನ್ ಮಾಡಲ್ಲ ಅನ್ನಿಸ್ತು. ಆಲ್ಮೋಸ್ಟ್ ನಿಮಗೆ ಹೇಗೆ ಫೀಲ್ ಆಯ್ತು ಅನ್ನೋದಂತ ಕಾಮೆಂಟ್ ಕೊಡಿ. ಈ ವೇಲಿನ ಡೆಕೋರೇಷನ್ ಇರಲ್ಲ ಅಂತಾನೆ ಹೇಳಿದ್ರು ನಮ್ಮ ತಗೊಂಡಾದ್ಮೇಲೆ ಪ್ರಸಾದನೇ ಅಲ್ಲಿನೇ ಕಲೆಕ್ಟ್ ಮಾಡ್ಕೊಂಡು ಪಾಸ್ತಾ ತಿಂದಿಲ್ಲ ಮನೆಯಲ್ಲಿ. ವೈಟ್ ಪ್ರಸಾದ ಜೊತೆ ಅಮೃತ ಅವ್ರು ಮಾಡಿದ್ದ ವೈಟ್ ಸಾಸ್ ಪಪ್ಪುನು ಮಾಡಿದ್ದು. ಆ ಸಾಸ್ ಪಾಸ್ತಾನ ಹಾಕ್ಬಿಟ್ಟು ಮತ್ತೆ ಈವ್ನಿಂಗ್ ಮನೆಗೆ ಬಂದಾಗ ಕೊಟ್ಟಿರೋ ಪ್ರಸಾದ ಜೊತೆ ಅದನ್ನ ರೆಡಿ ಆಗಿ ಸಬ್ಸ್ಕ್ರೈಬ್ ವಿನಾಯಕನ ದರ್ಶನ.